ಈಗ ಒಂದು ನಿಮಿಷ ಗುರು. ಗುರು ಮತ್ತು ಕಲಾ ಸಂಘದ ಕಡೆಯಿಂದ ನಿಮ್ಮೂರ ಕಡೆಯಿಂದ ಇವ್ರ ಹೆಸರು ಮೆತ್ತ ಚಿತ್ತ ಬಂತೀಜಿ ಅಂತ ಹೇಳಿ. ಬಂತೀಜಿ ಅಂದರೆ ಬೌದ್ಧ ಧರ್ಮದಲ್ಲಿ ಸನ್ಯಾಸಿಗಳು ಅಂತ, ಸನ್ಯಾಸಿಗಳು ಅಂತ ಆಯ್ತಲ್ಲ. ನೀವು ಬತ್ತೈಜಿಯವರು ಆಗಾಗ ಬಂದು ನಿಮ್ಗೆ ಆಶೀರ್ವಾದ ಮಾಡ್ತಾ ಇರ್ತಾರೆ. ಆಮೇಲೆ ಯಾವ್ದಾದ್ರು ಕಾರ್ಯಕ್ರಮ ಆದಾಗ ದಯಮಾಡಿ ನೆರೆಗಟ್ಟಲಿಗೆ ಬರೋಕ್ಕಾಗುತ್ತಾ? ಯಾವ್ದಾದ್ರು ಒಂದು ದಿನ ಬೆಳಿಗ್ಗೆ ಟೈಮು ಅಲ್ಲಿ ಬಂದಾಗ 9:30 11 ಗಂಟೆ ಕಾರ್ಯಕ್ರಮ ಇದೆ. ಅಲ್ಲಿ ಉಪಹಾರ ಇದೆ, ಎಲ್ಲ ಚೆನ್ನಾಗಿದೆ. ಅಲ್ಲಿ ಅಲ್ಲೆಲ್ಲ ಬಂದು ನೀವು ಒಂದು ಅರ್ಧ ಗಂಟೆ 1 ಗಂಟೆ ಇದ್ದು ಮತ್ತೆ ವಾಪಸ್ ಬರೋರಿ. ಗುರು ನೀವೆಲ್ಲ ಅರೇಂಜ್ ಮಾಡಿ ಆಯ್ತು. ಈಗ ಸರ್ ಘೋಷಣೆಗೆ ಹೋಗಿ ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್, ಜೈ ಜೈ ಭೀಮ್, ಜೈ ಜೈ ಭೀಮ್. ಎಲ್ರಿಗೂ ಶುಭವಾಗಲಿ ಮಕ್ಕಳೇ. ಈಗ ಕಲಾ ಸಂಘದವರು ನಮ್ಮ ಬಂತೇಜಿಗೆ ಹಣ್ಣು ಹಂಪಲವನ್ನು ದಾನ ಮಾಡ್ತಾ ಇದ್ದಾರೆ. ನಮೋ ಬುದ್ಧಾಯ, ಸಂಘಾಯ. ಕಂತೆ ಸ್ವಲ್ಪ ಹಂಗೆ ಹಿಂಗೆ ನಮಸ್ಕಾರ ಮಾಡ್ಕೊಳ್ಳಿ ಎಲ್ಲರೂ. ಅಲ್ಲ ಹಂಗೆ ನಮಸ್ಕಾರ ನಮಸ್ಕಾರ ಮಾಡಿ. ಅವರು ಈಗ ಒಂದು 5 ನಿಮಿಷ ಆಶೀರ್ವಾದ ಮಾಡ್ತಾರೆ. ಹಂಗೆ ನಿಂತ್ಕೊಳ್ಳಿ, ಹಂಗೆ ನಿಂತ್ಕೊಳ್ಳಿ, ಆಶೀರ್ವಾದ ಮಾಡ್ತಾರೆ. ಎಲ್ರಿಗೂ ಕೊನೆ 2 ನಿಮಿಷ ಆಶೀರ್ವಾದ. अभिवादनशीलेता नित्यमुद्धापचायिनो चत्वारो धम्मा वर्धन्ति आयुवन्नो सुखं बलं आयुरारोग्यसम्पत्ति सर्गसम्पत्तिमेव च अतो निब्बानसम्पत्ति विनाते समेततोति. साधु ಹೇಳಿ. ಸಾಧು ಸಾಧು ಅಂದ್ರೆ ಬಂತೇಜಿಯಳು ಆಶೀರ್ವಾದವನ್ನು ನಾವು ಒಪ್ಕೊಂಡಿದ್ದೀವಿ ಅಂತ ಅರ್ಥ. ಸಾಧು ಅಂದ್ರೆ ಏನು? ಎಲ್ರಿಗೂ ಒಳ್ಳೇದಾಗಲಿ ಮಕ್ಕಳು. ನಮಸ್ಕಾರ. ಅಮ್ಮಂದಿರಿಗೆ, ತಾಯಂದಿರಿಗೆ